ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯೊಂದು ಪ್ರಸಾರ ಮಾಡಿದೆ. ಸ್ವಾಮೀಜಿ ಒಬ್ಬರು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಹೋಗಿದ್ದ ಸಂದರ್ಭದಲ್ಲೇನೆ ಅವರ ಮಠದ ಆಸ್ತಿಯನ್ನು ತೆರವು ಮಾಡೋ ಕಾರ್ಯಾಚರಣೆ. ರಾಯಚೂರಾಯ್ತು, ಇದೀಗ ಕಲಬುರಗಿಯ ಸರದಿ. ಕಲಬುರಗಿಯಲ್ಲೂ ಕೂಡ ಜಾಗ ತೆರವು ಕಾರ್ಯಾಚರಣೆಯ ವರದಿ ಲಭ್ಯವಾಗ್ತಾ ಇದೆ. ಸಿದ್ಧಲಿಂಗ ಸ್ವಾಮೀಜಿ ಮಠದ ಭಾಗ ತೆರವಿಗೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ. ಆಂದೋಲ ಶ್ರೀಗಳ ಮಠದ ಒಂದು ಭಾಗ ತೆರವಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಗನಹಳ್ಳಿ ಸರ್ವೆ ನಂಬರ್ನಲ್ಲಿರುವ ಆಂದೋಲ ಶ್ರೀಗಳ ಮಠ ಟಚ್ ಬ್ಯಾಕ್ ಬಿಟ್ಟಿಲ್ಲ ಅಂತ ಹೇಳಿ ಮಠದ ಜಾಗವನ್ನ ತೆರವು ಮಾಡಲಿಕ್ಕೆ ಪಾಲಿಕೆ ಅಧಿಕಾರಿಗಳು ಜೆಸಿಬಿ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಹೈಕೋರ್ಟ್ನಿಂದ ಆದೇಶ ಇರುವ ಹಿನ್ನೆಲೆಯಲ್ಲಿ ಇದೀಗ ಮಠದ ಜಾಗದ ತೆರವು ಕಾರ್ಯಾಚರಣೆಗೆ ಮುಂದಾಗಲಾಗ್ತಾ ಇದೆ. ನಾಗನಹಳ್ಳಿ ಕಲಬುರಗಿ ನಗರ ವ್ಯಾಪ್ತಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ನಾಗನಹಳ್ಳಿ ಸರ್ವೆ ನಂಬರ್ 25/9 25/10 ಪ್ಲಾಟ್ ನಂಬರ್ 10ರಲ್ಲಿ ಅವರು ಸ್ವತಃ ಪರ್ಮಿಷನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಜೊತೆಗೆ ಅವರು ಬಿಲ್ಡಿಂಗ್ ಬೈಲಾಜ್ ವೈಲೇಷನ್ ಮಾಡಿದ್ದಾರೆ. ಮಾಡಿದ ಮೇಲೆ ನಮ್ಮ ಕಚೇರಿಯಿಂದ ಅವರಿಗೆ ನೋಟಿಸ್ ಜಾರಿ ಮಾಡಿತ್ತು. ನೋಟಿಸ್ ಜಾರಿ ಮಾಡಿದ್ಮೇಲೆ ಅವರು ಆ ನೋಟಿಸ್ ಮೇಲೆ ಕೋರ್ಟಿಗೆ ಹೋಗಿದ್ದರು, ಅಪೀಲ್ ಅಂದರೆ ಕೋರ್ಟ್ ತಡೆ ತರಲಿಕ್ಕೆ. ಅಲ್ಲಿ ಕೋರ್ಟ್ನಲ್ಲಿ ಅವರು ವಿರುದ್ಧವಾಗಿ ಜಜ್ಮೆಂಟ್ ಆಗಿದೆ. 60 ದಿನಗಳಾದರೂ ಅವರು ತಕ್ಕೊಂಡಿರಲಿಲ್ಲ ಸ್ವತಃ. ಆಮೇಲೆ 1 ತಿಂಗಳು ಹೆಚ್ಚಿಗಾದರೂ ತೆಗೆದಿರಲಿಲ್ಲ. ಅದಕ್ಕೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಆರ್ಡರ್ ಮಾಡಿಬಿಟ್ಟು ಮಾನ್ಯ ಆಯುಕ್ತರ ಆದೇಶದಂತೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿ ಇಂಜಿನಿಯರ್ಸ್, ಪೊಲೀಸ್, ಸೆಕ್ಯೂರಿಟಿ ಎಲ್ಲ ವೆಹಿಕಲ್ ತೊಗೊಂಡು ಬಂದು ರಿಮೂವ್ ಮಾಡ್ತಾ ಇದ್ದೀವಿ. ಅವಾಗ ಸ್ವಾಮೀಜಿ ಅವರು ಬಂದು ಇಲ್ಲ ನಾವೇ ತೆಕ್ಕೊಳ್ತೀವಿ, ನೀವು ತೆಗಿಬೇಡ್ರಿ, ಜಾಸ್ತಿ ಡ್ಯಾಮೇಜ್ ಆಗ್ತದೆ ಅಂಥೇಳಿ ಅವರೇ ಬರೆದು ಕೊಟ್ಟಿದ್ದಾರೆ. ಇವತ್ತು ಸ್ವಯಂ ಪ್ರೇರಿತವಾಗಿ ಅವರ ಹಸ್ತಾಕ್ಷರದಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಮಠದ ಆಸ್ತಿ ಎಂದು ಮಾತ್ರಕ್ಕೆ ಕಾನೂನಿನಿಂದ ಹೊರತಾಗಿದೆ ಅಂತಲ್ಲ, ಇಲ್ಲಾಗಿರೋ ವಿವಾದ ಏನು? ಕೋರ್ಟೇ ಜಡ್ಜ್ಮೆಂಟ್ ಕೊಟ್ಟಿದೆ ತೆರವು ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಿ ಬಂದ ಅಧಿಕಾರಿಗಳು, ವಕೀಲರು ಹೇಳ್ತಿದ್ದಾರೆ. ಆಕ್ಚುಲಿ ಏನು ಹೇಳ್ತಿದ್ದಾರೆ ಮಠಕ್ಕೆ ಸಂಬಂಧಪಟ್ಟವರು? ಖಂಡಿತವಾಗೂ ಸ್ಮಿತಾ, ರಾಯಚೂರಿನ ಬಳಿಕ ಇದೀಗ ಕಲಬುರಗಿಯಲ್ಲೂ ಕೂಡ ಮಠ ತೆರವಿಗೆ ಪಾಲಿಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಕಲಬುರಗಿ ನಗರದ ನಾಗನಹಳ್ಳಿ ಸರ್ವೆ ನಂಬರ್ನಲ್ಲಿರುವಂಥ ಆಂದೋಲದ ಸಿದ್ಧಲಿಂಗ ಸ್ವಾಮೀಜಿಗಳವರ ಏನು ಮಠದ ಒಂದು ಪೋರ್ಷನ್ ಅಂದರೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತೇಳಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದೀಗ ಬೆಳಗ್ಗೆ ಆ JCBಯನ್ನು ತೆಗೆದುಕೊಂಡು ಬಂದು ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದರು. ಇಲ್ಲಿ ಮಾರ್ಕೌಟ್ ಕೂಡ ಮಾಡಿರುವಂಥದ್ದು, ಅಂದರೆ ಎಷ್ಟರ ಮಟ್ಟಿಗೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಮತ್ತು ಎಷ್ಟು ಒತ್ತುವರಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮಾರ್ಕೌಟನ್ನು ಮಾಡಿ ಅವರು ಹೊಡೆಯೋದಕ್ಕೆ ಮುಂದಾಗಿರುವಂಥದ್ದು. JCB ತೆಗೆದುಕೊಂಡು ಬಂದು ಪೊಲೀಸ್ ಅಧಿಕಾರಿಗಳು, ಸಾಕಷ್ಟು ಜನ ಪಾಲಿಕೆ ಅಧಿಕಾರಿಗಳು ಬಂದು ಈ ಮಠದ ಒಂದಷ್ಟು ಪೋರ್ಷನ್ನಲ್ಲಿ ಒಂದಷ್ಟು ಅಡಿಗಳು ಒತ್ತುವರಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ತೆರವು ಮಾಡೋದಕ್ಕೆ ಮುಂದಾಗಿದ್ದರು. ಜೊತೆಗೆ ಹೈಕೋರ್ಟ್ನ ಆದೇಶದ ಪ್ರಕಾರನೇ ತೆರವು ಮಾಡ್ತೇವೆ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದರು. ಆ ನಿಟ್ಟಿನಲ್ಲಿ ತೆರವಿಗೆ ಮುಂದಾದಂಥ ಸಂದರ್ಭದಲ್ಲೇ ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ಏನು ಈ ಒಂದು ಶಾಖಾ ಮಠ ಏನಿದೆ, ಶಾಖಾ ಮಠಕ್ಕೆ ಬಂದಿರುವಂಥದ್ದು. ಅಂದರೆ JCB ಹಚ್ಚಿ ತೆರವು ಮಾಡುವಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ತೆರವಾಗುತ್ತೆ. ಸೊ ಹಾಗಾಗಿ ನಾವೇ ತೆರವನ್ನು ಮಾಡಿಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿ ಇದೀಗ ಖುದ್ದು ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಗಳವರೇ ಮುಂದೆ ನಿಂತು ಎಷ್ಟು ಒತ್ತುವರಿಯಾಗಿದೆ ಅಥವಾ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅನ್ನುವಂಥ ಜಾಗ ಏನಿದೆ ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲೂ ಕೂಡ ಈ ಭಾಗದಲ್ಲಿ ಈಗಾಗಲೇ ಏನೋ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಅಂದರೆ ಪಾಲಿಕೆ ಅಧಿಕಾರಿಗಳಿಗೆ ಒಂದು ರೈಟಿಂಗಲ್ಲಿ ಕೊಟ್ಟಿರುವಂಥದ್ದು, ಒತ್ತುವರಿಯಾಗಿರುವಂಥ ಜಾಗ ಅಥವಾ ಸೆಟ್ ಬ್ಯಾಕ್ ಬಿಡದೇ ಇರುವಂಥ ಜಾಗವನ್ನು ತೆರವು ನಾವೇ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಹಿಂಬರ ಕೊಟ್ಟಂಥ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಇದೀಗ ಏನು ಅದನ್ನು ತೆರವು ಮಾಡೋದನ್ನು ಬಿಟ್ಟು ವಾಪಸ್ ಆಗಿರುವಂಥದ್ದು. ಖುದ್ದು ಸ್ವಾಮೀಜಿ ಅವರೇ ಇದೀಗ ಪಾಲಿಕೆ ಅಧಿಕಾರಿಗಳು ಏನೋ ಮಾರ್ಕೌಟ್ ಮಾಡಿರುವಂಥ ಜಾಗದ ಪ್ಲೇಸಸ್ ಏನಿದೆ ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾನು ನೇರವಾಗಿ ಸ್ವಾಮೀಜಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಅಪರ ಏನೀಗ ತಮ್ಮದು ಒತ್ತುವರಿ ಆರೋಪ ಕೇಳಿ ಬಂದಿತ್ತು, ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತೇಳಿ ನಿಮ್ಮ ಈ ಒಂದು ಶಾಖಾ ಮಠ ತೆರವು ಮಾಡೋದಕ್ಕೆ ಬಂದಿದ್ರು, ಏನು ಹೇಳ್ತೀರಿ? ಒತ್ತುವರಿ ಏನು ನಾವು ಮಾಡಿಲ್ಲ. ನಮ್ಮ ಜಾಗದಲ್ಲಿ ಎಷ್ಟಿದೆ ಅಷ್ಟು ನಾವು ಪರ್ಮಿಷನ್ ತೆಗೆದುಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಶಾಖಾ ಮಠ, ಕರುಣೇಶ್ವರ ಶಾಖಾ ಮಠ ಇದು. ಬಟ್ ಇಲ್ಲಿಯ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಅವರ ಕೆಲವು ಶಿಷ್ಯಂದಿರು ಈ ಬಿಲ್ಡಿಂಗನ್ನು ನೋಡಿಬಿಟ್ಟು
ಅನಾಮಧೇಯ ವ್ಯಕ್ತಿಯಿಂದ ಆ ವ್ಯಕ್ತಿ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿಯ ಅಡ್ರೆಸ್ ಇಲ್ಲ, ಎಲ್ಲಿ ವಾಸ ಮಾಡ್ತಾನೆ ಅನ್ನೋದಿಲ್ಲ, ಯಾವ ಊರು ಅನ್ನೋದು ಇಲ್ಲ. ಆ ಒಂದು ಲೆಟರ್ ಮೇಲೆ ಇವತ್ತು ಕಂಪ್ಲೇಂಟನ್ನು ಕೊಟ್ಟು ಕೇವಲ 8-10 ದಿನದಲ್ಲೇ ಕೊಟ್ಟಂಥ ಪರವಾನಗಿಯನ್ನು ರದ್ದುಪಡಿಸಿದರು. ನಾವು ಹೇಳಿದ್ದೀವಿ 112C ಕೆಳಗಡೆ ದಂಡ ಬರೆಸ್ತೀವಿ, ನಮಗೆ ಅಧಿಕೃತ ಮಾಡಿಕೊಡಿ ಅಂತ. ಅದನ್ನು ಕೂಡ ಕ್ಯಾರೆ ಅನ್ನಲಿಲ್ಲ. ನಮ್ಮ ಕೊಟ್ಟಂಥ ಪರವಾನಗಿಯನ್ನು ರದ್ದು ಮಾಡಿದರು. ರದ್ದು ಮಾಡಿ ಒಂದು 10-15 ದಿನ ಸುಮ್ಮನೆ ಕೂತ್ಕೊಂಡಿದ್ದರು. ಮತ್ತೊಂದು ಬಾರಿ ನಾವು ಅವರ ವಿರುದ್ಧ ಪ್ರೆಸ್ ಮೀಟ್ ಮಾಡಿದಾಗ ಇಮಿಡಿಯೇಟ್ ನಿಮ್ಮ ಮಠವನ್ನು ಯಾಕೆ ನಾವು ಡೆಮೊಲಿಷ್ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ತೆಗೆದುಕೊಂಡು ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡು ಬಂದ್ವಿ. ಬಟ್ ಹೈಕೋರ್ಟ್ನಲ್ಲಿಯೂ ಕೂಡ ಮಹಾನಗರ ಪಾಲಿಕೆ ಎಷ್ಟು ಸೂಚಿಸುತ್ತೋ ಅಷ್ಟನ್ನು ನೀವು ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಒಪ್ಪಿದ್ವಿ. ಆ ಹೈಕೋರ್ಟ್ ಆದೇಶದನ್ವಯ ಇವತ್ತು ಮಿನಿಸ್ಟರ್ ಅಂಡರಲ್ಲಿರುವಂಥ 6 ಶಿಕ್ಷಣ ಸಂಸ್ಥೆ, ಇಲ್ಲಿಯ ಒಬ್ಬ ಶಾಸಕರದ್ದು ಮತ್ತು KBN ಹಾಸ್ಪಿಟಲ್ ಅಂತಿದೆ, ಖಾಜಾ ಬಂದೇ ನವಾಜ್ ಆಸ್ಪತ್ರೆ, ಒಂದು 100 ಕೋಟಿ ಮೌಲ್ಯದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ವಿತೌಟ್ ಪರ್ಮಿಷನ್. ಇವುಗಳ ಮೇಲೂ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂದರೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ಇವತ್ತು ತರಾತುರಿಯಲ್ಲಿ ಡೆಮೊಲಿಷ್ ಮಾಡಲಿಕ್ಕೆ ಬಂದ ಕಾರಣ ಏನು ಅಂತ ಕೇಳಿದರೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು ವಾಸವಿರುವಂಥ ಐವಾನ್ ಶಾಹಿ ಭಾಗದಲ್ಲಿರುವ ಒಂದು ಮನೆ ಇದೆ. ಆ ಮನೆ ಕಂಪೌಂಡು ಕೂಡ ರಸ್ತೆ ಅತಿಕ್ರಮಣ ಮಾಡಿ 5 ಅಡಿ ಕಂಪೌಂಡನ್ನು ಇವರು ಹಾಕಿದ್ದಾರೆ. ಅದರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿವಿ. ಅದನ್ನು ಜೀರ್ಣಿಸಿಕೊಳ್ಳೋದು ಆಗದೇ ಇರುವುದಕ್ಕಾಗಿ ಇವತ್ತು ತರಾತುರಿಯಲ್ಲಿ JCBಗಳನ್ನು, ಲೇಬರ್ಗಳನ್ನು ತೆಗೆದುಕೊಂಡು ಬಂದು ಭಯ ಹುಟ್ಟಿಸುವಂಥ 100 ಪೊಲೀಸರನ್ನು ತೆಗೆದು ರಾಜಕೀಯ ಪ್ರೇರಿತವಾಗಿ ಟಾರ್ಗೆಟ್ ಆಗಿದ್ರೆ ಅಂತ 100% ರಾಜಕೀಯ ಯಾಕೆಂದರೆ 100 ಅಲ್ಲ 1000 ಕಟ್ಟಡಗಳು ಈ ನಮ್ಮ ಕಲಬುರಗಿಯಲ್ಲಿದ್ದಾವೆ ವಿತೌಟ್ ಪರ್ಮಿಷನ್ನು ಮತ್ತು ಸೆಟ್ ಬ್ಯಾಕ್ ಇಲ್ಲ, ಏನಿಲ್ಲ. ಅವುದ್ರ ಮೇಲೆ ಇರುವಂಥ ಪ್ರೀತಿ ನಮ್ಮ ಕಟ್ಟಡ ಮೇಲೆ ಯಾಕಿಲ್ಲ? ನಾವು ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ದ್ವೇಷದ ರಾಜಕಾರಣ ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ಸ್ಮಿತಾ, ಇದು ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗಳು ಹೇಳ್ತಾ ಇರುವಂಥದ್ದು ದ್ವೇಷದ ರಾಜಕಾರಣಕ್ಕಾಗಿ ಇವತ್ತು ಆ ಶಾಖಾ ಮಠದ ಏನಿದೆ ಅದರ ಒಂದಷ್ಟು ಭಾಗವನ್ನು ಏನು ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಸ್ಮಿತಾ, ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದು ಇದ್ದವನು. BYV ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಬರುವಂತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ STS ತಿರುಗೇಟು. ದೊಡ್ಡವ್ರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡಿದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೀನಿ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್.